ಡಾಲಿ ಧನಂಜಯ್ ಮದುವೆಯಲ್ಲಿ ಪಂಕ್ತಿ ಭೇದ. ಬಸವ ಅಂಬೇಡ್ಕರ್ ಆಶಯಕ್ಕೆ ಹೊಸ ರೂಪ ಕೊಟ್ರ ಡಾಲಿ ಧನಂಜಯ್. ದರ್ಶನ್ ಮದುವೆಗೆ ಬರೋದು ಡಾಲಿಗೆ ಇಷ್ಟ ಇಲ್ವಾ? ದರ್ಶನ್ ರನ್ನ ಅವಾಯ್ಡ್ ಮಾಡಿದ್ರ ಡಾಲಿ ಧನಂಜಯ? ದಕ್ಷಿಣ ಭಾರತದ ಖ್ಯಾತ ನಟ ಧನಂಜಯ್ ಅವರ ಸರಳ ವಿವಾಹ ಸಮಾರಂಭದ ಸಿದ್ಧತೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಹೇಳಿಕೊಳ್ಳುವುದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯ, ಆದರೆ ಹೈ ಆಡಂಬರ, ಹೈ ಐಷಾರಾಮಿ ಎಲ್ಲವೂ ಒಳಗೊಂಡಿರುವಂತಹ ಒಂದು ಮದುವೆಯಲ್ಲಿ ಪಂಕ್ತಿ ಭೇದ ಎಷ್ಟು ಸರಿ? ರಾಜಕಾರಣಿಗಳಿಗೆ ಒಂದು ಪಂಕ್ತಿ, ಬಡ ಅಭಿಮಾನಿಗಳಿಗೆ ಬೇರೆಯೇ ಪಂಕ್ತಿ. ಇದರ ಜೊತೆಗೆ ಈಗ ಚರ್ಚೆ ಆಗ್ತಾ ಇರುವಂತಹದ್ದು, ಡಾಲಿ ಧನಂಜಯ್ ಅವರಿಗೆ ದರ್ಶನ್ ಅವರ ಮದುವೆಗೆ ಬರೋದು ಇಷ್ಟ ಇರಲಿಲ್ವೇನೋ, ಹಾಗಾಗಿನೇ ನಾನಾ ಕಾರಣಗಳನ್ನು ಕೊಟ್ಕೊಂಡು ದರ್ಶನ್ ಅವರನ್ನ ತಪ್ಪಿಸ್ತಾ ಇದ್ದಾರೆ ಡಾಲಿ ಧನಂಜಯ್, ನಟ ಭಯಂಕರ ಡಾಲಿ ಧನಂಜಯ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್. ಒಂದು ವೇಳೆ ನಟ ದರ್ಶನ್ ತಮ್ಮ ಮದುವೆಗೆ ಬರೋದ್ರಿಂದಾಗಿ ಡಾಲಿ ಧನಂಜಯ್ ಅವರ ಸ್ಟೇಟಸ್ಗೆ ಡ್ಯಾಮೇಜ್ ಆಗಬಹುದಾ? ಡಾಲಿ ಧನಂಜಯ್ ಹೀರೋ ಆಗುವುದಕ್ಕೂ ಮುನ್ನ ಬಡವರು ಮಕ್ಕಳು ಬೆಳಿಬೇಕಪ್ಪ ಅಂತ ಹೇಳಿದ್ರು. ಡಾಲಿ ಧನಂಜಯ್ ಅವರ ಫೋಟೋಗಳು ಅಭಿಮಾನಿಗಳ ಎದೆಯ ಮೇಲೆ ಮುದ್ರೆ ಒತ್ಕೊಂಡು ಓಡಾಡ್ತಾ ಇದ್ರು ಅಭಿಮಾನಿಗಳು. ಆಟೋ ರಿಕ್ಷಾದ ಹಿಂಭಾಗದಲ್ಲಿ ಡಾಲಿ ಧನಂಜಯ್ ಅವರ ಫೋಟೋಗಳು ಬೀಳ್ತಾ ಇತ್ತು. ಕಾರಣ, ಬಡವನ ಮಗ, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ಬಹಳಷ್ಟು ಜೀವಂತ ನಿದರ್ಶನ ಆಗಿದ್ರು. ಬಹಳ ಕಡು ಬಡತನದಿಂದ ಬಂದಂತಹ ಡಾಲಿ ಈಗ ಖ್ಯಾತ ನಟ, ಡಾಕ್ಟರನ್ನು ಮದುವೆ ಆಗ್ತಾ ಇದ್ದಾರೆ. ಆಗಲಿ, ಶುಭ ಆಗಲಿ. ಆದರೆ ಡಾಲಿ ಧನಂಜಯ್ ಮದುವೆಯ ರೀತಿ ನೀತಿಗಳ ವಿರುದ್ಧ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ದಕ್ಷಿಣ ಭಾರತದ ಖ್ಯಾತ ನಟ ಧನಂಜಯ್ ಅವರ ಸರಳ ವಿವಾಹ ಸಮಾರಂಭದ ಎಲ್ಲ ಸಿದ್ಧತೆಗಳು ಬುದ್ಧ ಬಸವ ಅವರ ಆಶಯದಂತೆ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ವಿವಾಹ ಪೂರ್ವ ಸಂಪ್ರದಾಯಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ದೇವರು, ಧರ್ಮ, ಮೌಢ್ಯ, ಕಂದಾಚಾರ ರಹಿತವಾಗಿ ಈಗಾಗಲೇ ಪುರೋಹಿತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗುತ್ತಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಸರಳ ವಿವಾಹಕ್ಕಾಗಿ ಮೈಸೂರು ಅರಮನೆ ಸಮೀಪದ ವಿಶಾಲವಾದ ವಸ್ತು ಪ್ರದರ್ಶನ ಮೈದಾನದ ಆವರಣದಲ್ಲಿ ದೇವಾಲಯದ ಮಾದರಿಯ ಬೃಹತ್ ಯೂಸ್ ಅಂಡ್ ಥ್ರೋ ಸೆಟ್ ಹಾಕಲಾಗುತ್ತಿದೆ. ನೋಡಿ, ಇದನ್ನು ಅಂದರೆ ಡಾಲಿ ಧನಂಜಯ್ ಅವರ ಮದುವೆಯನ್ನು ವ್ಯಂಗ್ಯ ಮಾಡುವಂತಹ ರೀತಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗಿದ್ದು ಡಾಲಿ ಧನಂಜಯ್ ಅವರ ಮದುವೆ ಆಗುವಂತಹ ರೀತಿ ನೀತಿಗಳು. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ VVIPಗಳಿಗೆ ಈಗಾಗಲೇ ಖುದ್ದಾಗಿ ಆಮಂತ್ರಣ ಪತ್ರಗಳನ್ನು ನೀಡಲಾಗಿದ್ದು, ಸಾಮಾನ್ಯ ಅಭಿಮಾನಿಗಳಿಗೂ ವಿವಾಹಕ್ಕೆ ಬರುವ ಮತ್ತು ಊಟ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಸಾಮಾನ್ಯರಿಗೆ ಮತ್ತು VVIPಗಳಿಗೆ ಪ್ರತ್ಯೇಕ ಪ್ರವೇಶ ದ್ವಾರಗಳ ವ್ಯವಸ್ಥೆ ಮಾಡಲಾಗಿದ್ದು, ಸಾಮಾನ್ಯರು ವಿದ್ಯಾಪತಿ ದ್ವಾರದ ಮುಖಾಂತರ ಪ್ರವೇಶಿಸಿ ಸ್ಟೇಜ್ ಬಳಿ ಹೋಗಿ ವಧೂವರರನ್ನು ನೋಡಿಕೊಂಡು ಹೋಗುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಕ್ಕೆ ತದ್ವಿರುದ್ಧ ಅಲ್ವಾ? ಸರ್ವರಿಗೂ ಸಮಾನ ಕಾನೂನು, ಸರ್ವರನ್ನು ಸಮಾನವಾಗಿ ಕಾಣಬೇಕು ಅಂತ ಬುದ್ಧನೂ ಹೇಳಿದ್ರು, ಬಸವನೂ ಹೇಳಿದ್ರು, ಅಂಬೇಡ್ಕರು ಹೇಳಿದ್ರು. ಆದರೆ ಡಾಲಿ ಧನಂಜಯ್ ಮಾಡ್ತಿರೋದೇನು? ಬಡವರಿಗೆ ಸರಳವಾಗಿ ಸಿಗೋದಿಲ್ಲ ಡಾಲಿ ಧನಂಜಯ್. VIPಗಳು ಆದಷ್ಟು ಬೇಗ ಡಾಲಿ ಧನಂಜಯ್ ಅವರನ್ನ ಬಂದು ತಬ್ಬಿ ಹಿಡ್ಕೋಬಹುದು. ಆದರೆ ಬಡ ಅಭಿಮಾನಿಗಳು ಬೇರೆಯೇ ದ್ವಾರದಿಂದ ಬಂದು ಮತ್ತೊಂದು ದ್ವಾರದ ಒಳಗೋಗಿ ಇನ್ನೊಂದು ದ್ವಾರದ ಹೊರಗೆ ಬಂದು
ಅದಾದ ನಂತರ ಡಾಲಿಯನ್ನು ತಬ್ಬಿ ಹಿಡ್ಕೋಬೇಕು. ಇದು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಾನ. ಅದೇನೇ ಇರಲಿ, ಈಗ ಚರ್ಚೆ ಆಗ್ತಾ ಇರ್ತಕ್ಕಂತಹದ್ದು ಮತ್ತೊಂದು ವಿಚಾರ. ದರ್ಶನ್ ಅವರನ್ನು ನೀವು ಆಮಂತ್ರಣ ಮಾಡಲಿಲ್ವಾ ಸ್ವಾಮಿ ಅಂತ ಕೇಳಿದಾಗ, ದರ್ಶನ್ ಅವರನ್ನು ಯಾರು ಮೀಟ್ ಆಗಬೇಕು, ಯಾರು ಮೀಟ್ ಆಗಬಾರ್ದು, ದರ್ಶನ್ ಅವರು ಎಷ್ಟು ಗಂಟೆಗೆ ಸಿಗ್ತಾರೆ, ಎಷ್ಟು ಗಂಟೆಗೆ ಸಿಗಬಾರ್ದು, ದರ್ಶನ್ಗೂ ಒಂದಷ್ಟು ಗೈಡ್ಲೈನ್ಸ್ಗಳಿದ್ದಾವೆ. ಕಾರಣ ಅವರೊಬ್ಬ ಕೊಲೆ ಆರೋಪಿ. ಹಾಗಾಗಿ ದರ್ಶನ್ ನನ್ನ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ದರ್ಶನ್ ಮನೆಗೋದ್ರೂ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಆಹ್ವಾನ ಮಾಡಿಲ್ಲ ಅಂಥೇಳಿ ಡಾಲಿ ಧನಂಜಯ್ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ಡಾಲಿ ಧನಂಜಯ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಈಗಾಗಲೇ ವಿವಾಹದ ಅಪೂರ್ವ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾಳೆ ವಿವಾಹ ಇರೋದ್ರಿಂದಾಗಿ ಅದರ ಪೂರ್ವ ಸಿದ್ಧತೆಯ ತಯಾರಿಯಲ್ಲಿ ಡಾಲಿ ಧನಂಜಯ್ ಅವರ ಮನೆಯವರು ಮತ್ತು ಡಾಲಿ ಧನಂಜಯ್ ಅವರ ಸ್ನೇಹಿತರು ಈಗ ವಿವಾಹ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹೀಗಿರುವಾಗಲೇ ಡಾಲಿ ಧನಂಜಯ್ ವಿರುದ್ಧ ನೆಟ್ಟಿಗರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ.